ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಪರ್ಫೆಕ್ಟ್ ಚಿಕನ್ 65 ಶೇರ್ ಮಾಡ್ತಾ ಇದ್ದೀನಿ. ಹೋಟೆಲ್ಗಿಂತಲೂ ರುಚಿಯಾಗಿ ನೀವು ಮನೆಯಲ್ಲೇ ಮಾಡ್ಬೋದು. ಸರಿಯಾದ ರೆಸಿಪಿ ತೋರಿಸ್ತೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಎಲ್ಲರೂ ಮನೆಯಲ್ಲೇ ಇಷ್ಟಪಡ್ತಾರೆ. ಮಸಾಲಕ್ಕೆ ನಾನಿಲ್ಲಿ ಸ್ವಲ್ಪ ಮೊಸರು, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಶಿನ ಪೌಡರ್ ಹಾಗೂ 1 ಕಪ್ಪಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ನೀವು ವಿನೆಗರ್ ಬೇಕಿದ್ದರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ಸ್ವಲ್ಪನೇ ನೀರನ್ನು ಹಾಕಿ ಮಸಾಲವನ್ನು ಮಿಕ್ಸ್ ಮಾಡೋಣ. ಕೆಲವರು ಇದಕ್ಕೆ ಮೊಟ್ಟೆಯನ್ನು ಕೂಡ ಹಾಕ್ತಾರೆ. ಇಲ್ಲಿ ಮೊಟ್ಟೆ ಹಾಕುವಂಥ ಅಗತ್ಯನೇ ಇಲ್ಲ. ನಿಮಗೆ ಬೇಕಿದೆ ಆದರೆ ನೀವು ಸೇರಿಸ್ಬೋದು. ಇಲ್ಲಿ ನಾನು 2.5 kg ಆಗುವಷ್ಟು ಮಸಾಲವನ್ನು ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ನಾನು, ನೋಡ್ಬೋದು. ಹೀಗೆ ಬರಬೇಕು. ಇವಾಗ ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಕಿ ಸೇಮ್ ಕಬಾಬಿಗೆ ಯಾವ ರೀತಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಡ್ತೀವಿ ನೋಡಿ, ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಗಂಟೆ ಫ್ರಿಜ್ಜಲ್ಲೇ ಇಟ್ಬಿಡೋಣ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಫ್ರಿಜ್ಜಲ್ಲೇ ಇಟ್ಟುಬಿಡ್ತೀನಿ. ಇನ್ನೊಂದು ಸೈಡ್ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1 ಚಮಚದಷ್ಟು ಕೊತ್ತಂಬರಿ ಪೌಡ್ರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡಿದ ಗರಂ ಮಸಾಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಆಗ ಸ್ವಲ್ಪ ಹಾಕಿದ್ದೀನಿ. ಅಂಗಡಿದ್ದು ನೀವು ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ. 2 ಚಮಚದಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಶುಂಠಿ ಹಾಗೂ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡೋಣ. ನೈಸಾಗಿ ಗ್ರೈಂಡ್ ಮಾಡಿಬಿಡಿ, ಸ್ವಲ್ಪ ಗರ್ದರನೇ ಇದ್ದರೆ ಸಾಕು. ಓಕೆ, ಇವಾಗ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. 1 ಗಂಟೆ ತನಕ ಇಟ್ಟಿದ್ದೀನಿ, ಸಾಕು ಅಷ್ಟು. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫಸ್ಟ್ ಕಬಾಬ್ ನಾವು ಯಾವ ರೀತಿ ಫ್ರೈ ಮಾಡ್ತೀವಿ ಅದೇ ರೀತಿ ಫ್ರೈ ಮಾಡಿದರೆ ಆಯಿತು. ಮತ್ತು ಮುಂದೆ ಏನು ಮಾಡಬೇಕು ಅದನ್ನು ನಾನು ತೋರಿಸ್ತೀನಿ. ಫಸ್ಟ್ ಕಬಾಬ್ ಎಲ್ಲ ಫ್ರೈ ಮಾಡೋ ರೀತಿ ಚಿಕನನ್ನು ಫ್ರೈ ಮಾಡೋಣ. ಓಕೆ, ನಾನಿಲ್ಲಿ ಎಲ್ಲ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿತೀನಿ ಫಸ್ಟಿಗೆ. ಓಕೆ, ಎಲ್ಲ ಚಿಕನ್ ಇವಾಗ ಫ್ರೈ ಮಾಡಿ ರೆಡಿಯಾಗಿದೆ. ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪನ್ನು ಫಸ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಜಾಸ್ತಿ, ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿದ್ದು. ಬೇಕಿದ್ರೆ ನೀವು ಸ್ವಲ್ಪ ಫ್ರೈ ಆದಿದ್ದೆ ಇದನ್ನು ತೆಗೆದಿಡ್ಬೋದು. ಆಮೇಲೆ ಲಾಸ್ಟಿಗೆ ಮೇಲ್ಗಡೆಯಿಂದ ಹಾಕಲಿಕ್ಕೆ ಆಗುತ್ತೆ. ಸ್ವಲ್ಪ ಚಿಲ್ಲಿ ಹಾಕಿದ್ದೀನಿ, ಅರ್ಧ ಕಟ್ ಮಾಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಆಮೇಲೆ ಇದಕ್ಕೆ ನಾನು ರೆಡಿ ಮಾಡಿದ ಪೇಸ್ಟ್ ಇತ್ತು ನೋಡಿ ಮಿಕ್ಸಿಯಲ್ಲಿ, ಅದನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕುಂಟು. ಇದಕ್ಕೆ ನಾನು ಸ್ವಲ್ಪ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ ತೋರಿಸೋದ್ರಿಂದ ಕಲರ್ ಆ್ಯಡ್ ಮಾಡ್ತಾರೆ. ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಹಾಗೆಯೇ ನೀವು ಇಡ್ಬೋದು. ಓಕೆ, ಲಿಂಬೆ ರಸವನ್ನು ಕೂಡ ಹಿಂಡೋಣ. ಇಲ್ಲಿ 1 ಲಿಂಬೆ ರಸವನ್ನು ಫುಲ್ಲು ನಾನು ಹಾಕ್ತಾ ಇದ್ದೀನಿ. ಲಿಂಬೆ ರಸ ಬದಲು ವೆನಿಗರ್ ಕೂಡ ನೀವು ಇಲ್ಲಿ ಹಾಕ್ಬೋದು. ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡಿ. ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿದ್ವಿ ನೋಡಿ, ಅದು ಒಳ್ಳೆ ರೀತಿ ಫ್ರೈ ಆಗಬೇಕು. ಇವಾಗ ಈ ಮಸಾಲ ರೆಡಿಯಾಗಿದ್ದೆ ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋಣ. ಸ್ವಲ್ಪ ನೀರನ್ನು ಹಾಕಿ ಕೂಡ ಮಸಾಲವನ್ನು ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ. ಮಸಾಲ ನೋಡಿ ಇವಾಗ ಮಿಕ್ಸ್ ಮಾಡಿದರೆ ಈ ರೀತಿ ಕೋಟಿಂಗ್ ಬರಬೇಕು.
ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತುಂಬ ಒಳ್ಳೆ ಖಾರವಾಗಿ ಒಳ್ಳೆ ರುಚಿ ಇರುತ್ತೆ ಇದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾನು ತೆಗಿತಾ ಇದ್ದೀನಿ. ಗ್ಯಾಸನ್ನು ಫಾಸ್ಟಲ್ಲಿಟ್ಟು ನೀವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು, ಅಷ್ಟೇ ಒಳ್ಳೆ ರುಚಿ ಇರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ರೀತಿ ನೀವು ಚಿಕನ್ 65 ಟ್ರೈ ಮಾಡಿ. ಹೋಟೆಲೆಲ್ಲ ಇದೆ, ಆದರೆ ಇದೇ ರೀತಿ ನೀವು ಮಾಡಿ, ಖಂಡಿತವಾಗ್ಲೂ ಒಳ್ಳೆ ಸೇಲ್ ಆಗುತ್ತೆ. ಮನೆ ರುಚಿ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲೆಲ್ಲ ಸ್ವಲ್ಪ ಟೇಸ್ಟಿಂಗ್ ಪೌಡ್ರೆಲ್ಲ ಆ್ಯಡ್ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ರುಚಿ ಇರುತ್ತೆ. ಆದರೆ ನಾವು ಮನೆಯಲ್ಲಿ ಮಾಡಿದ್ದುಂಟು ನೋಡಿ, ಅದಕ್ಕಿಂತ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಇವಾಗ ಎಲ್ಲಿದು ರೆಡಿಯಾಗಿದೆ. ಓಕೆ, ಈ ರೆಸಿಪಿ ಲೈಕ್ ಆಗ್ತಾ ಇತ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.